ಹೋಗಿ ಕೇಳ್ಕೊಬರಕ್ಕೆ ಹೇಳಿದ್ದಾರೆ ಮನೆಯವ್ರು. ಯಾಕಂದ್ರೆ ಇದನ್ನ ನೆಕ್ಸ್ಟ್ ಸಲ ಕುಡಿಬಾರ್ದು ಅನ್ನೋದು. ಚೆನ್ನಾಗಿಲ್ಲ, ಇದು ಹಸಿ ಖಾರ ಅಂತ ಇದು. ಅದೇ ಅದರ ಶುಂಠಿ, ಹಸಿ ಮೆಣಸಿನ ಇದು ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ತುಂಬ ಲೇಟಾಗಿ ಇವತ್ತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಸಾಗರ ಹೋಗಬೇಕು. ಹಾಗಾಗಿ ಮೈದ್ನ ಇಲ್ಲ. ನಿನ್ನೆ ಸಂಜೆ ಹೋದರು ಅಪ್ಪ ಮಗ ಇಬ್ಬರೂ. ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಇದು ಪ್ಯಾಕಿಂಗ್ ಶುರು ಮಾಡಿದ್ದೀವಿ. ನೋಡ್ಬೋದು, ಈ ಚಿನ್ನಿ ರೂಮ್ ಅಂತೂ ನೋಡೋ ಹಾಗಿಲ್ಲ. ಎಲ್ಲ ತೆಗೆದು ಇಟ್ಕೊಂಡಿದ್ದೀವಿ. ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. 90% ಅಷ್ಟು ಮುಗೀತು. ಒಂದೆರಡು ಶಾರ್ಟ್ಸ್ಗಳು ಬೇಕು. ಅಂದರೆ ಹೋದ ತಕ್ಷಣ ಅವನಿಗೆ ಯೂನಿಫಾರ್ಮ್ ಸಿಗೋದಿಲ್ಲ ಅಂತ, ಹಾಸ್ಟೆಲ್ ಯೂನಿಫಾರ್ಮು. ಹಾಗಾಗಿ ಅದು ಶಾರ್ಟ್ಸ್ ಕೊಟ್ಟು ಕಳ್ಸೋದಕ್ಕೆ ಹೇಳಿದ್ದಾರೆ. ಮನೇಲಿರೋವೇ ಹೊಸ ಒಂದೆರಡು ಕೊಟ್ಟಿದ್ದೀನಿ. ಅವನಿಗೆ ರಾತ್ರಿ ಹಾಕೋಂಥ ಶಾರ್ಟ್ಸ್ನ ನಾನು ಅವತ್ತು ಶಿವಮೊಗ್ಗದಾಗ ಎಷ್ಟು ಹೇಳಿದೆ ಗೊತ್ತಾ, ತಗೋ ಅಂತ. ಏನಂದ್ರೂ ತೊಗೊಂಡಿಲ್ಲ. ಆ ಶಾರ್ಟ್ಸ್ ಒಂದೇ ಇದೆ. ಅವನು ಯಾಕೋ ಅದನ್ನು ಅಷ್ಟು ಇಷ್ಟಪಡೋದಿಲ್ಲ. ನಮ್ಮ ಚಿನ್ನಿ ಹಾಕ್ತಾಳೆ ಅದನ್ನು. ಹಾಗಾಗಿ ಅದು ಒಂದೇ ಇದೆ. ಕೇಳಬೇಕೀಗ ಎಲ್ಲರೂ ಅವ್ನು ಹಾಕ್ತೀನಿ ಅನ್ನೋದಿದ್ದರೆ. ನಾನು ಕೇಳಿದ್ರೆ ನನ್ನ ಹತ್ರ ಬಾಯಿ ಬಂದಂಗೆ ಬೈದು ನನ್ನ ಹತ್ರ ಜಗಳ ಮಾಡ್ತಾನೆ ಅವನು. ನಾನು ಏನು ಹೇಳಿದ್ರು ಅಲ್ಲ ಅಂತಾನೆ. ಅವ್ರ ಡ್ಯಾಡಿ ಹೇಳಿದ್ರೆ ಸುಮ್ಮನೆ ಇರ್ತಾನೆ. ಹಾಗಾಗಿ ಹಂಗೆ ಜಗಳ ಮಾಡ್ತಾನೆ ಅಂದರೆ ಗೊತ್ತಲ್ವ, ಮಕ್ಕಳು ಹಠ ಮಾಡ್ತಾರೆ. ಅದಕ್ಕೆ ಏನಾದ್ರು ಒಂದು ಕಮೆಂಟ್ ಹಾಕ್ಬಿಡ್ತಾರೆ. ಆಮೇಲೆ ಅಯ್ಯೋ ಇಬ್ಬರು ಸೇರಿ ಹೊಡಿತಾರೆ ಮಕ್ಕಳು ಅಂತ ಅವತ್ತೊಂದಿನ ಯಾವತ್ತೋ ಹೇಳಿದಾಗ, ಮಕ್ಕಳು ನಿಮಗೆ ಹೊಡಿತಾರಾ ಅಂತ. ಅಂದರೆ ಅದು ಬಾಯಿಗೆ ಬರೋ ಫ್ಲೋದಲ್ಲಿ ಹೇಳೋದು ಅಷ್ಟೇ. ಅದಕ್ಕೂ ನನ್ನ ಕಮೆಂಟ್ ಹಾಕ್ತಾರೆ. ಅಂದರೆ ಮಕ್ಕಳು ಗೊತ್ತಲ್ವ, ಈಗ ಏನು ಬಟ್ಟೆ ಕೊಟ್ಟರು ಅದು ಬೇಡ ಇದು ಬೇಡ ಅಂತ. ಅದಕ್ಕೆ ನಾನು ಪ್ಯಾಕಿಂಗಿಗೆ ಸವಾಸಕ್ಕೆ ಹೋಗಿಲ್ಲ, ಬಟ್ಟೆ ಪ್ಯಾಕಿಂಗಿಗೆ. ಬಾಕಿದೆಲ್ಲ ತಂದು ಇಡ್ತಾ ಇದ್ದೆ. ಬಿಟ್ಟರೆ ಬಟ್ಟೆದ ಅವ್ರ ಅಪ್ಪ ಮಗ ಇಬ್ಬರೇ ಮಾಡಲಿ ಅಂತ ಸುಮ್ಮನೆ ಇದ್ದೆ. ಅವ್ರ ಮಗನ ಕೇಳಿಲ್ಲ, ನಿನ್ನೆ ಶ್ರೇಯನ್ ಕೇಳಿಲ್ಲ. ಅವರೇ ಪ್ಯಾಕ್ ಮಾಡಿದ್ದಾರೆ. ನನಗೆ ಈ ರೂಮಿಗೆ ಒಳಗೆ ಬರೋಕ್ಕೆ ಒಂಥರ ಅನ್ನಿಸ್ತಾಯಿತ್ತು. ಅಷ್ಟು ಗಲೀಜಾಗ್ಬಿಟ್ಟಿತ್ತು. ಗಲೀಜಂತದ್ದು ಇನ್ನೂ ಹಾಗೆ ಇದೆ. ಇನ್ನೇನು ಅವನನ್ನು ಕಳಿಸಿದ್ಮೇಲೆ ಈ ರೂಮ್ನ ಕ್ಲೀನ್ ಮಾಡಬೇಕು. ಯಾಕಂದರೆ ಎಲ್ಲ ಥರದ್ದು ಇಲ್ಲ ಇಟ್ಕೊಳ್ಳೋದು ಮಾಡ್ತಾಯಿದ್ದೀವಿ. ಹಾಗಾಗಿ ಮತ್ತೆಂತ ಹೇಳೋದಿತ್ತು, ಅಷ್ಟೇ. ವ್ಲಾಗ್ನ ಇವತ್ತು ಅದೇ ಮಾಡ್ತಾಯಿದ್ದೀನಿ. ಮೈದ್ನ ಬರ್ತಾನೆ 10:30-11 ಗಂಟೆಗೆ ಬರ್ತಾನಂತೆ. ನಿನ್ನೆ ಲೇಟಾಗಿ ಹೋದ್ರು. ಇಲ್ಲಾಂದರೆ ಇವರೇ ಹೋಗಿ ಕರ್ಕೊಂಬರೋದು ಅಂತ ಆಗಿತ್ತು. ಅವರ ಕಾರ್ ಅಲ್ಲಿಂದ ತಂದಿದ್ದಲ್ಲ, ಅದನ್ನ ಇಟ್ಬಿಟ್ಟು ಇವ್ರು ಹೋಗಿ ಕರ್ಕೊಂಬರೋದು ಅಂತ ಆಗಿತ್ತು. ನಮ್ಮದು ಅದೇ ಕಾರ್ ಒಯ್ತೀನಿ ಅಂತಿದ್ದಾನೆ ಬೆಂಗಳೂರಿಗೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಮೇಲೆ ಅವ್ನು ಇಲ್ಲ, ನಾ ಬರೋದಿಲ್ಲ ಅಂತ ಹೇಳಿದ. ಅವ್ನು ಹೋಗಿದ್ದೆ ಸಂಜೆ 5 ಗಂಟೆ ಮೇಲೆ. ಯಾಕಂದರೆ ಅವ್ನು ಧ್ಯಾನೇ ಮಲಗಿಬಿಟ್ಟ. ಅವ್ರಿಗೆ ಒಂಥರ ನಿದ್ದೆ ಪಾಪ ಒಂಥರ ಆಗ್ತಾ ಇದೆಯಲ್ಲ. ಅವನಿಗೆ ಆ ನಿದ್ದೆ ಬರೋ ಟೈಮಿಗೆ ಒಂಥರ ಡಲ್ಲಾಗ್ಬಿಡ್ತಾನೆ ಅವನು. ಸಂಜೆ ಕಡೆ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾನೆ. ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆಗೆಲ್ಲ ಎಚ್ಚರ ಆಗುತ್ತೆ ಅಂತ ಇದು ಮಾಡ್ತಾಯಿದ್ದ. ಅದೇ ಹೋಗಿದ್ದಾನೆ ಅವನು. ಬರೋದಿಲ್ಲ ಅಂತ ಹೇಳ್ತಾ ಇದ್ದ. 1-2 ದಿನ ಬಿಟ್ಟು ಬರ್ತೀನಿ ಅಂತ. ಅವನು ಕೀಬೋರ್ಡು ಬೆಂಗಳೂರಲ್ಲಿ ಇತ್ತು ಅವ್ರ ಮನೆಯಲ್ಲಿ, ಅದನ್ನು ತೊಗೊಬಂದಿದ್ದಾರೆ. ಅವನು ಅಲ್ಲಿ US ಅಲ್ಲಿ ಬೇರೆ ತೊಗೊಂಡ್ಯಾನಂತೆ. ನಮ್ಮ ಶ್ರೇಯು ರಾತ್ರಿ ಎಲ್ಲ ಬರೋದು. ಅದಕ್ಕೇನು ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ ಅಲ್ಲ, ಸುಮ್ಮನೆ ಬಾರಿಸೋದು ಮಾಡ್ತಾಯಿದ್ದೆ. ಎಷ್ಟು ದೊಡ್ಡ ಇದೆ ನೋಡಿ. ಈಗ ಅದನ್ನ ಅದೇ ಇಲ್ಲೇ ಇಟ್ಟು ಹೋಗ್ತಾರೆ ಏನೋ ಗೊತ್ತಿಲ್ಲ. ನಾನು ಅದೇ ಅಂದೆ, ಶ್ರೇಯು ಇಲ್ಲೇ ಇದ್ದರೆ ಯಾರು ಹೇಳೋರಿದ್ರೆ ಅಟ್ಲೀಸ್ಟ್ ಒಂದು ಗಂಧ ಗಾಳಿನಾದ್ರು ಹೇಳ್ಕೊಡ್ಬೋದಾಗಿತ್ತು ಅಂತೇಳಿ. ರಜಕ್ಕೆ ಬಂದಾಗ ಇಲ್ಲಿ ಯಾರು ಇದಾರ ಕೇಳಿ ಅಂತಿದ್ದೀನಿ. ಅದು ಸುಮ್ಮನೆ ಒಂದು 25,000ನೇನಾ ಅಂತ. ಅದು ಯಾರಿಗಾರು ಕೊಡಕ್ಕೆ ಹೋದರೆ ಅದು ಬರೀ 5,000-6,000 ಕೇಳ್ತಾರಣ ಅಂತ ಹೇಳಿ ಅದೇ ತಂದಿಗೆ ಇಲ್ಲೇ ಇಡ್ತಾನೇನೋ ಗೊತ್ತಿಲ್ಲ. ಇದು ಪ್ಯಾಕಿಂಗ್ ನಡೀತಾ ಇದೆ. ವ್ಲಾಗ್ಗಳು ಹೇಗೆ ಬರುತ್ತೋ ಹಾಗೆ ಹಾಕ್ತಾ ಹೋಗ್ತೀನಿ. ನಾನು ಬ್ಯುಸಿ ಇದ್ದೀನಿ, ಗೊತ್ತಲ್ವಾ. ಮನೇಲಿ ಯಾರಾದರೂ ಬಂದರೆ ಎಷ್ಟು ಬ್ಯುಸಿ ಆಗ್ತೀವಿ ಅಂತ. ಅರ್ಧಂಬರ್ಧ ನೆಲ ಒರೆಸಿ ಬಂದಿದ್ದೀನಿ. ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವತ್ತು ಏನೂ ತರಕಾರಿ ಇಲ್ಲ. ತರಕಾರಿ ನಾನು ಹೇಳಿದೆ ನಿನ್ನೆ ಹೋಗಿ, ಸಾರಿಗೆ ಬೇಕಾದಷ್ಟು ತರಕಾರಿ ತರೋಣ ಅಂದರೆ ನಮ್ಮನ್ನ ರಾತ್ರಿ ಅಂತಕ್ಕೋ ಯಾಕೋ ಹೋಗೋಕ್ಕೆ ಮನಸ್ಸು ಮಾಡಲಿಲ್ಲ ಅವರು ಅಷ್ಟೇ. ಹಾಗಾಗಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನೆದು ಸ್ವಲ್ಪ ಸಾಂಬಾರು ಇದೆ, ಹುರುಳಿ ಸಾರಿದೆ. ಅವನಿದ್ದರೆ ಬೇರೆ ಏನಾದ್ರು ತಿಂಡಿ ಮಾಡಬೇಕಾಗಿತ್ತು. ಇವತ್ತು ಅವನಿಲ್ಲಲ್ಲ. ಹಾಗಾಗಿ ಚಿತ್ರಾನ್ನದಲ್ಲೇ ಜೈ ಅನ್ಸೋಣ ಅಂತ ಹೇಳಿ, ಚಿತ್ರಾನ್ನದ ಖಾರ ಕೂಡ ಇದೆ, ಮಾವಿನಕಾಯಿ ಚಿತ್ರಾನ್ನದ್ದು. ಅದೇ ಖಾರದಲ್ಲಿ ಜೈ ಅನ್ನಿಸ್ತೀನಿ. ನಾನು ಎದ್ದೋಳು ದಿನ ಕನ್ನಡಿಲಿ ಮುಖ ನೋಡ್ಕೊಂಡು ತಲೆ ಬಾಚ್ಕೊತಾ ಇದ್ದೆ. ಇವತ್ತು ಏನೂ ಇಲ್ಲ ನೋಡಿ, ಹಣೆಗೆ ಇಟ್ಟಿದ್ದೀನಿ. ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರು ನಮ್ಮ ಮುಖ ತೊಳೆದೆಲ್ಲ ಆದಮೇಲೆ ಅವರು ಹೋದರು. ನಾನು ಅವರು ಮುಖ ಭೇಟಿ ಕರೆಕ್ಟಾಗಿ ಆಗಲೇ ಇಲ್ಲ. ನಾನು ರಾತ್ರಿ ಪಾತ್ರೆ ಕೂಡ ತೊಳೆದಿರಲಿಲ್ಲ. ಒಂದು ರಾಶಿ ಇತ್ತು, ಎಡಿಟಿಂಗ್ ಮಾಡ್ಕೊಳೋದಿತ್ತು. ಎಷ್ಟು ಬ್ಯುಸಿ ಆಗಿದ್ದೀನಿ ಅಂದರೆ, ನಾನು ನಿಜ ಹೇಳ್ತೀನಿ, ನನ್ನ ಜೀವನದಲ್ಲಿ ಇಷ್ಟು ಬ್ಯುಸಿ ಆಗಿದ್ದು ನಂಗೆ ಗೊತ್ತೇ ಇಲ್ಲ. ನಾನು ಬೇರೆ ಕಡೆ ಎಲ್ಲೂ ಯೋಚನೆ ಮಾಡೋದಕ್ಕೂ ಟೈಮು ಸಿಗದೆ ಅಷ್ಟು ಬ್ಯುಸಿ ಇದ್ದೀನಿ. ಆದರೆ ಅದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಹಿಂಗಿದ್ರೆ ಬೇರೆ ಕಡೆ ಏನೂ ಯೋಚನೆಗಳು ಹೋಗೋದಿಲ್ಲ.
ಅದೊಂಥರ ಖುಷಿ ಅನಿಸುತ್ತೆ. ನನ್ನ ಟೀ ತಣ್ಣಗಾಗ್ಬಿಡುತ್ತೇನೋ ಗೊತ್ತಿಲ್ಲ. ನನಗೆ ಇದು ಮಗ್ ತಂದಾಗಿಂದ ಈ ಮಗ್ ತುಂಬಾ ಇಷ್ಟ ಆಗ್ತಾಯಿದೆ. ಯಾರೊಬ್ರು ಹೇಳಿದ್ರು ಈ ಮಗ್ಗಳಲ್ಲಿ ಕುಡಿಬೇಡಿ ಅಂತ. ಇದು ಸಿರಾಮಿಕ್ದಲ್ವಾ, ಮಣ್ಣಿಂದ ಮಾಡಿರ್ತಾರೆ. ನಾನು ಅದೇ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿರಿ ಹಬಿ ಇದು ನಾನು ಒಂದರಿಗೆ ಒಂದೊಂದ್ಸಲ ಹಬಿ ಅಂತೀನಿ ನಾನು, ಅದು ಗೊತ್ತು ಬಾಯಲ್ಲಿ ಬಂತು ನೋಡಿ ಅಂತ ಹೇಳಿದೆ. ಅವರೇ ಸರ್ಚ್ ಮಾಡಿ ಹೇಳಿದ್ರು ಇಲ್ಲ ಕುಡಿಬೋದು, ಇದು ಮಣ್ಣಲ್ಲಿ ಮಾಡಿರೋದು ಸಿರಾಮಿಕ್ದು ಕುಡಿಬೋದು ಅಂತ ಹೇಳಿದ್ರೆ, ಹಾಗಾಗಿ ಕುಡಿತಾ ಇದ್ದೀನಿ. ಯಾರೋ ಒಬ್ಬರು ಅವತ್ತು ಶಿವಮೊಗ್ಗದ್ದು ವಿಡಿಯೋ ಹೇಳಿದ್ದಲ್ಲ, ಆ ಕಮೆಂಟಲ್ಲಿ ತೋರಿಸಿದ್ದೆ ಅಲ್ಲ, ಆ ವಿಡಿಯೋದಲ್ಲಿ ಅವರು ಕಮೆಂಟ್ ಹಾಕಿದ್ರು. ಒಂದೊಂದ್ಸಲ ಏನು ಮಾತಾಡಬೇಕು ಅನ್ನೋದು ಗೊತ್ತೇ ಆಗಲ್ಲ. ನಮ್ಮ ತಲೆಯಲ್ಲಿ 108 ಓಡ್ತಾ ಇರುತ್ತೆ. ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಯೋಚನೆ ಮಾಡಿ ಮಾತಾಡೋಕ್ಕೆ ಬರಲ್ಲಲ್ಲ, ಹೆಂಗೆ ಮಾತಾಡ್ತೀವಿ ಹಂಗೆ ಪಟ ಅಂತ ಮಾತಾಡಿದ್ರೆ ಅದಕ್ಕೊಂದು ಚೆನ್ನಾಗಿರುತ್ತೆ ನಿಮಗೂ ಕೇಳೋದಕ್ಕೆ. ಯೋಚನೆ ಮಾಡಿ 10 ನಿಮಿಷ 20 ನಿಮಿಷ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಶೈದ್ ಪ್ಯಾಕಿಂಗ್ ನಡೀತಾ ಇದೆ. ಅದನ್ನ ನಮಗೆ ಈಗ ಡವ ಶುರುವಾಗಿದೆ. ನನಗೆ ಆ ಬೀರ್ ನೋಡಿದ್ರೆ ಅವಳು ಬರುತ್ತೆ. ಚಿನ್ನಿ ಬಟ್ಟೆ ಇಲ್ಲ, ಶ್ರೇಯು ಬಟ್ಟೆ ಇಲ್ಲ. ನಾವು ಸುಮ್ಮನೆ ಒಂದು ದೊಡ್ಡ ಬೀರ್ ಕೂಡ ತೊಗೊಂಡ್ವಿ ಹೋದ ವರ್ಷ. ಜಗಳ ಆಗ್ತಾಯಿತ್ತು ಅವಾಗ, ನನ್ನ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ, ನನ್ನ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಅಂತ ನಾನು ಜಗಳ ಮಾಡ್ತಾಯಿದ್ದೆ. ನಮ್ಮನೆಯವ್ರು ಅದೇ ಅಂತಿದ್ರು, ಇಡೀ ಬೀರ್ ಖಾಲಿ ಇದ್ದಾವೆ, ಎಲ್ಲಿ ಬೇಕಲ್ಲಿ ನಿನ್ನ ಬಟ್ಟೆ ಇಟ್ಕ, ಎಷ್ಟು ಬೇಕಷ್ಟು ಬಟ್ಟೆ ತಗ ಅಂತ ಇದ್ರು. ಹೆಂಗಪ್ಪ ಅಂತ ಗೊತ್ತಿಲ್ಲ. ಇವಾಗ ನಮಗೇನೋ ಅಷ್ಟು ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ ಏನು ಹೆಂಗೆ ಏನು ಅಂತ. ನನ್ನ ಬ್ಲಾಗ್ಗಳು ಹೇಗೆ ಮಾಡ್ತೀನೋ ಏನೋ ಅನ್ನೋದು ನಂಗೆ ಗೊತ್ತಿಲ್ಲ. ಏನೋ ಅದ್ರ ಬಗ್ಗೆ ಏನೋ ಯೋಚನೆನೂ ಮಾಡಿಲ್ಲ. ಯೋಚನೆ ಮಾಡದೇ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ, ಹಾಗಾಗಿ ಯೋಚನೆ ಕೂಡ ಮಾಡಿಲ್ಲ. ಶ್ರೇಯು ಅಂತೂ ಒಂದೇನ ಬಂದು ಅದು ಬೇಕು ಇದು ಬೇಕು ಪ್ಯಾಕಿಂಗ್ ಮಾಡಿ, ಏನೂ ಇಲ್ಲ, ತಲೆ ಬಿಸಿನೇ ಇಲ್ಲ. ನಾನು ನಮ್ಮನೆಯವರು ಪ್ಯಾಕಿಂಗ್ ಮಾಡೋದು ಮತ್ತು ಅದು ಬಿಟ್ಟಿದ್ದೀವ ಇದು ಬಿಟ್ಟಿದ್ದೀವ ಅಂತ ನೋಡೋದು. ನಾವು ಶ್ರೇಯುಗೆ ಅದೇ ತಮಾಷೆ ಮಾಡ್ತಾಯಿದ್ದೆ. ಶ್ರೇಯು ಟ್ರಂಕ್ ಹೇಳಿದಾರಲ್ಲ, ಒಂದು ಟ್ರಂಕ್ ಕೂಡ ಒಯ್ಯೋ ಅಂತ ಹೇಳ್ತಾ ಇದ್ದೆ. ಅದೇ ನಾವು ಬೀಗ ತೊಗೊಬಂದಿದ್ದೀವಿ, ಅದು ಟ್ರಂಕ್ ಇಲ್ಲದೆ ಬೀಗ ಎಂತಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಏನೋ ಅಲ್ಲಿ ಬೀರ್ಗೇನಾದರೂ ಹಾಕ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಒಂದು ಕೀ ಬಂಚು ಅದೆಲ್ಲ ತೊಗೊಬನ್ನಿ ಅಂತ ಹೇಳಿದ್ದೀನಿ ನಮ್ಮ ಮನೆಯವರಿಗೆ. ದಿನ ಒಂದೊಂದೇ ನೆನಪಾಗುತ್ತೆ. ಇನ್ನು ಬ್ಯಾಟ್ರಿ ತಂದಿಲ್ಲ, ಇನ್ನೂ ಹೀಗೆ ಸಣ್ಣ ಪುಟ್ಟ ಐಟಮ್ಗಳಿರುತ್ತೆ, ಆದ್ರೂ ಒಂದೊಂದು ಮರ್ತು ಹೋಗುತ್ತೆ. ಹಿಂದಿನ ದಿನದ ತನಕನೂ ಪ್ಯಾಕಿಂಗ್ ಇದ್ದೇ ಇರುತ್ತೆ. ಎಲ್ಲ ಪ್ಯಾಕಿಂಗ್ ಮಾಡಿ ಒಂದು ಕಡೆ ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಹೋಗೋ ದಿನ ಹಿಂದಿನ ದಿನ ಇನ್ನೊಂಚೂರು ಎಲ್ಲ ನೋಡಿಬಿಟ್ಟು ಉಳಿದಿರೋದೆಲ್ಲ ಪ್ಯಾಕ್ ಮಾಡಿ ಅಂಥದ್ರಲ್ಲೂ ಏನಾದರೂ ಒಂದೊಂದನ್ನ ಮರ್ತಿರ್ತೀವಿ. ಚಿನ್ನಿಗೂ ಹಾಗೆ ಆಗ್ತಾಯಿತ್ತು. ಕೆಲವೊಂದನ್ನ ನಾವು ಯೋಚನೆಯೇ ಮಾಡಿರೋದಿಲ್ಲ. ಅಲ್ಲಿ ಯಾರಾದರೂ ಅಕ್ಕಪಕ್ಕ ತಂದಾಗ ಇದನ್ನು ಕೊಡಬೇಕಾಗಿತ್ತಲ್ವ ಅನ್ನೋ ಥರ ಅನ್ನಿಸ್ತಿರುತ್ತೆ. ಮಧ್ಯೆ ಯಾವಾಗಾದರೂ ಓಡಾಟ ಇರುತ್ತಲ್ವ, ಆವಾಗ ಮತ್ತೆ ಬೇಕಾಗಿರೋದನ್ನ ಕೊಡೋಕ್ಕಾಗುತ್ತೆ. ಆಮೇಲೆ ಅಲ್ಲಿ ಸ್ಟೋರ್ ಕೂಡ ಇದೆಯಂತೆ, ಏನು ಬೇಕು ಅದನ್ನು ತರಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಆ ಸ್ಟೋರಿಗೆ ಕೂಡ ಒಂದು 5,000ನ ಕಟ್ಟಬೇಕಾಗುತ್ತೆ. ಏನು ಬೇಕೋ ಅದು ಎಲ್ಲದನ್ನು ಮಕ್ಕಳಿಗೆ ಅಲ್ಲೇ ತಂದು ಕೊಡ್ತೀವಿ ಅಂತ ಅವತ್ತು ಹೇಳಿದರು. ನೋಡೋಣ ಏನಾಗುತ್ತೆ ಅಂತ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ, ಕೆಲಸ ಮಾತ್ರ ಸಾಕ್ತಾನೆ ಇಲ್ಲ. ಇವಾಗ ನಮ್ಮನೆಯವ್ರು ಒಂದು ಸಲ ಫೋನ್ ಕೂಡ ಬಂತು, ಕೆಲಸ ಆಯಿತಾ ಹೊರಡೋಣ ಅಂತ ಹೇಳಿ. ನೆಲ ಒರೆಸ್ಕೊಂಡು ತಿಂಡಿಗೆ ರೆಡಿ ಮಾಡಿದ್ರೆ, ಅಂದರೆ ಚಿತ್ರಾನ್ನದ್ದು ಅನ್ನ ಮಾಡಿದ್ದೀನಿ, ಬಿಸಿ ಅನ್ನನ ಅದನ್ನು ಕೈ ಆಡ್ಕೊಟ್ರೆ ಮುಗೀತು ಅಷ್ಟೇ. ಶ್ರೇಯು ಕೂಡ ಎದ್ದು ಆಟ ಆಡೋದಕ್ಕೆ ಹೋಗಿದ್ದಾನೆ. ನಮ್ಮ ಶ್ರೇಯು ಅಂತೂ 3 ಹೊತ್ತು ಆಟ ಅಂತ ಹೊರಗಡೆನೇ ಇರ್ತಾನೆ. ಮನೇಲಿ ಇರೋ ನಮ್ಮ ಜೊತೆಗೂ ಸ್ವಲ್ಪ ಟೈಮ್ ಕಳೆಯೋ ಅಂತ ನಾನು ಹೇಳ್ತಾನೆ ಇದ್ದೀನಿ. ಆದರೆ ನನ್ನ ಮಾತು ಮಾತ್ರ ಅವನೇನು ಕೇಳ್ತಾ ಇಲ್ಲ. ನೆನ್ನೆದು ಒಂದು ಸ್ವಲ್ಪ ಸಾಂಬಾರಿತ್ತಲ್ವ, ಹಾಗಾಗಿ ರಸಮ್ಮೇ ಮಾಡಿಬಿಡೋಣ ಅಂತ ರಸಮ್ ಮಾಡ್ತಾಯಿದ್ದೀನಿ. ಶ್ರೇಯಿಗೂ ಕೂಡ ಈ ರಸಮ್ ತುಂಬ ಇಷ್ಟ ಆಗ್ತಾಯಿದೆ, ಹಾಗಾಗಿ ಅವನು ರಸಮ್ ಮಾಡು ಅಂತ ಇದ್ದ. ಈ ಹುರುಳಿ ಸಾರು ಬಿಟ್ಟು ಈಗ ರಸಮ್ಗೆ ಹಿಡ್ದಿದ್ದಾನೆ. ಅವನು ಹಾಗೇ ಒಂದೊಂದು ಸಲ ಒಂದೊಂದು ಥರ ಚೆನ್ನಾಗಿರುತ್ತೆ. ನನಗಂತೂ MTR ಅವ್ರದ್ದು ರಸಮ್ ನನಗೂ ಇಷ್ಟ ಆಗ್ತಾಯಿದೆ. ನಾನು ಮುಂಚೆ ಇದನ್ನು ಊಟನೇ ಮಾಡ್ತಿರ್ಲಿಲ್ಲ ರಸಮ್ನ. ನಂಗೆ ಅಷ್ಟು ಹೋಳಿನ ಸಾರೇ ಇಷ್ಟ. ನಂಗೆ ಹೋಳುಗಳು ಜಾಸ್ತಿ ಇದ್ದರೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಈ ರಸಮ್ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಮತ್ತು ಜಟ್ಪಟ್ ಅಂತಲೂ ಆಗುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಈ ರಸಮ್ನೇ ಈಗ ಅರ್ಜೆಂಟಿಗೆ ಬೇಗ ಮಾಡ್ತಾ ಇದ್ದೀನಿ. As the chemicals, they take us higher. The night's young, and it's just begun. As she puts her hand in mine, we wanna chase the night, wanna dance to the light. ಜೋರು ಮಾಡವನಿ, ಜೋರು ಮಾಡಿ. ತಿಂತೀಯ ಚಿತ್ರಾನ್ನ ಹಚ್ಚಲಾ? ಹಾಂ, ಲೇಟ್ ಡ್ಯಾಡಿ ಬರಲಾ? ಟೈಮು 8:30 ಆಯಿತು. ಕೆಲಸ ಎಲ್ಲ ಆಯಿತು. ನಾನು ಸ್ನಾನಕ್ಕೆ ಹೊರಡೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಶ್ರೇಯು ಬಂದ. ಚಿತ್ರಾನ್ನ ಹಚ್ಚೋ ತಿಂತೀನಿ ಅಂತಿದ್ದಾನೆ. ಎಂಥ ಸೆಕೆ ಇದೆ ಅಂದರೆ ನಾನು ಬೇವ್ದು ಹರಿದು ಹೋದೆ ಒಂದು ಸಲ.
ಅವನು ಫ್ರಿಜ್ಜಲ್ಲಿ ಇಟ್ಟಿರೋ ನೀರನ್ನು ತೆಗೆದು ಮಡಿಕೆಗೆ ಹಾಕ್ತಾ ಇದ್ದಾನೆ. ಮಡಿಕೆಗೆ ನೀರು ಬಿಡು. ನಾನು ಅದೇ ಅಂತೀನಿ, ಮಡಿಕೆ ನೀರು ಯಾಕೆ ಅಷ್ಟು ತಣ್ಣಗಾಗ್ತಾ ಇದ್ದಾವೆ ಅಂತ ಹೇಳಿ. ದಿನ ಒಂದು ಲೋಟ ಫ್ರಿಜ್ಜಲ್ಲಿ ಇಡೋದು, ನೀರನ್ನ ಹಾಕೋದು, ಅಂದರೆ ಕರೆಕ್ಟಾಗಿರುತ್ತೆ, ಕುಡಿಯೋಕೆ ಮಾತ್ರ ಚೆನ್ನಾಗಿರುತ್ತೆ. ತುಂಬ ಬಿಸಿಲಿದ್ರೆ ಮಾತ್ರ ಮಡಿಕೆ ನೀರು ತಣ್ಣಗಿರುತ್ತೆ. ಸ್ವಲ್ಪ ಈ ಥರ ಮೋಡ ವಾತಾವರಣ ಇದ್ರೆ ಅಷ್ಟು ತಣ್ಣಗಿರೋದಿಲ್ಲ. ತುಂಬಾ ಇದಾನ ಹಚ್ಚಲ ಹಂಗ ಚಿತ್ರಾನ್ನ. ಡ್ಯಾಡಿ ಬರೋದು ಲೇಟ್ ಆಗುತ್ತಂತೆ, ಗೊತ್ತಿಲ್ಲ. ಚಿತ್ರಾನ್ನದ ಖಾರ ಇತ್ತಲ್ವ, ಹಳೆ ಖಾರ, ಅದನ್ನೇ ನಾನು ಹಚ್ಚಿದೆ. ಅದರಲ್ಲಿ ಶೇಂಗಾ ಬೀಜ ಎಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಶ್ರೇಯಿಗೆ ಶೇಂಗಾ ಬೀಜ ಮೆತ್ತಗಾದರೆ ಇಷ್ಟ ಆಗೋದಿಲ್ಲ ಅವನಿಗೆ. ಆವಾಗ ಈ ಥರ ಶೇಂಗಾ ಬೀಜನ ಕರೆದು ಕೊಡಬೇಕು. ಮತ್ತು ಇನ್ನೇನು ರಗಳೆ ಮಾಡ್ತಾನೆ ಅಂತ ಹೇಳಿ ಮತ್ತೆ ಶೇಂಗಾ ಬೀಜನ ನಾನು ಅವನಿಗೆ ಎಕ್ಸ್ಟ್ರಾ ಹುರಿದು ಕೊಡ್ತಾಯಿದ್ದೀನಿ. ನೀವು ಅಷ್ಟೇ ಶೇಂಗಾ ಬೀಜನ ಒಗ್ಗರಣೆಗೆ ಹಾಕಬೇಡಿ, ಎಕ್ಸ್ಟ್ರಾ ಈ ಥರ ಹುರ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಊರಲ್ಲೂ ನಮ್ಮಮ್ಮ ನಮಗೆಲ್ಲ ಇದೇ ಥರ ಮಾಡಿ ಕೊಡ್ತಾಯಿದ್ರು. ಹಾಗಾಗಿ ನಾನು ಶ್ರೇಯಿಗೆ ಅದು ಅಭ್ಯಾಸ ಮಾಡಿರೋದ್ರಿಂದ ಈಗ ನನಗೆ ಜೀವ ತಿಂತಾನೆ. ನನಗೆ ಅರ್ಜೆಂಟ್ ಇದ್ದರೂ ಅವನಿಗೆ ಅದನ್ನು ಮಾಡಿ ಕೊಡಬೇಕು. ಯಾವುದು ತಮಿಳು ಮೂವಿ ಅದು, ಬೇರೆ ಹಾಕೋ. ಹಾಂ ಶ್ರೇಯುನ್ ಚಿಕ್ಕಪ್ಪ ಅಮೆಝಾನ್ ಪ್ರೈಮ್ದು ಅದೇನೋ ತಂದು ಕೊಟ್ಟಿದ್ದಾರೆ, ನಂಗೆ ಅದೇನು ಅಂತ ಗೊತ್ತಿಲ್ಲ. ಅದರಲ್ಲಿ ದಿನಾ ಒಂದೊಂದು ಮೂವಿ ನೋಡ್ತಾನೆ. ಹಾರರ್ ಮೂವಿ ಅಂತೂ 108 ಇದ್ದಾವೆ. ಕರಿಯೋದು ಬಾ ಮಮ್ಮಿ ನೋಡೋಣ ಅನ್ನೋದು ಅಂತಾನೆ. ನನಗೆ ಟೈಮ್ ಇದ್ದಾಗ ನಾನು ಕೂಡ ನೋಡ್ತೀನಿ. ಇದು ಯಾವುದೋ ಒಂದು ತಮಿಳ್ ಮೂವಿ ಹಾಕಿದ್ದ. ನಮ್ಮ ಮನೆಯವರು ಒಬ್ಬರು ಸ್ಟೇಟಸ್ ಹಾಕಿದ್ರು. ಅದರಲ್ಲಿ ಮಾವಿನ ಹಣ್ಣಿಂದು ಏನದು ಸಾರು ಮಾಡ್ತಾರಲ್ವ, ಅದನ್ನು ಹಾಕಿದ್ರು. ನಂಗೆ ಅದು ಆಸೆ ಆಯಿತು. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರಂತೆ, ಪಾಪ ಅವರು ಆರಿಸಿ ನಮ್ಮ ಮನೆಯವ್ರು ಹೋಗ್ತಿದ್ದಂಗೆ ಬೆಳಗ್ಗೆ ಹಾಲಿಗೆ ಹೋಗಿದ್ರಲ್ವ, ಕೊಟ್ಟಿದ್ದಾರೆ. ನನಗಂತೂ ಖುಷಿ ಅಂತ ಅನ್ನಿಸ್ತು. ಇದರಲ್ಲಿ ಸಾಸಿವೆ ಮಾಡ್ಬೋದು, ಹಾಗೆ ಮಾವಿನ ಹಣ್ಣನ್ನು ಸಾರು ಕೂಡ ಮಾಡ್ಬೋದು. ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಎಕ್ಸ್ಟ್ರಾ ಆಯಿತು. ಹಾಗೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದೆ ನಮ್ಮ ಮನೆಯವರಿಗೆ. ಅವರು ಅಷ್ಟೊತ್ತಿಗೆ ತಿಂಡಿ ತಿಂತಾಯಿದ್ರು. ಸ್ನಾನ ಮಾಡಿ ಪೂಜೆ ಕೂಡ ಆಯಿತು. ಹಾಗೆಯೇ ಈ ಕಡೆ ರಸಮಿಗೆ ಕೂಡ ನಾನು ಕುದಿಯೋದಕ್ಕೆ ಅಂತ ಇಟ್ಟು ಹೋಗಿದ್ದೆ. ಸಣ್ಣ ಉರಿ ಮಾಡಿ ಅದು ಕೂಡ ಕುದೀತಾ ಇತ್ತು. ಒಂದು ಏನಾಯಿತು ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು ಅಂತ ಏನಾಯಿತು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸಾಗರ ಹೋಗಬೇಕಿದ್ರೆ ಹೊರಟ್ವಿ. ಸಾಗರ ಸುಮಾರು ದೂರ ಬಂದ್ವಿ. ಅನಂತಪುರ ದಾಟಿ ಬಂದ್ವಿ, ಮಾತಾಡ್ತಾ ಬಂದ್ವಿ. ನಾನು ಹರೀಶ ಬರಲ್ಲ ಅಂತ ಅಂದ್ಕೊಂಡಿದ್ದಲ್ಲ, ಬೆಳಗ್ಗೆ ತಿಂಡಿಗೆ ಬಂದಿದ್ದ ಅವನು. ನಾನು ಆಮೇಲೆ ಅಯ್ಯೋ ವಾಚು ಕಟ್ಕೊಳಕ್ಕೆ ಹೀಗೆ ನೋಡ್ತಾ ಇದ್ದೀನಿ. ಅಲ್ಲೇ ಇಟ್ಟು ಬಂದೆ, ಏಣಿ ಮೆಟ್ಲ ಮೇಲೆ ಹಿಂಗೆ ಸೈಡಿಗೆ ಇಟ್ಟಿದ್ದೆ. ನನಗೆ ನೋಡಿದ್ರ ಆ ಕಡೆ ಸೈಡಿಗೆ ನಾನು ಸಿಕ್ಬಿಡ್ಸ್ಕೊಳ್ಳೋದಕ್ಕೆ ಅಂತ ಹೊರಗಡೆ ಹೋಗಿ ಬಾಚ್ಕೊಂಡು ಬಂದೆ. ಅದಕ್ಕೆ ಇವ್ರು ಎಂತಪ್ಪ ಕರೆದ್ರು, ಹಾಗೆ ಹೋದೆ, ಮರ್ತು ಬಂದೆ. ಹರೀಶ ತಿಂಡಿಗೆ ಬರಲ್ಲ ಅಂದ್ಕೊಂಡಿದ್ದಲ್ಲ, ಪಾಪಕ್ಕೆ ಬಂದ. ಆಮೇಲೆ ಇತ್ತು 2 ರೊಟ್ಟಿ ತಿಂತೀಯ ಅಂದ್ರೆ ಇಲ್ಲ ಅಂತ ಹೇಳಿ ಚಿತ್ರಾನ್ನನೇ ತಿಂದ. ಚಿತ್ರಾನ್ನ ಚೆನ್ನಾಗಿತ್ತಂತೆ. ನಾನು ಮಾವಿನ ಹುಳಿದು ಮಾಡಿದ್ದೆಲ್ಲ ಚೆನ್ನಾಗಿತ್ತು ಅಂತ. ನಮ್ಮನೇಲಿ ಊಟ ತಿಂಡಿಗೆ ಯಾರು ಏನು ಆ ಥರ ರಗಳೆ ಮಾಡಲ್ಲ. ಅದೇ ಬೇಕು ಇದೇ ಬೇಕು ಅಂತ ಯಾರು ಏನಿಲ್ಲ, ಏನು ಮಾಡಿದ್ರು ಸುಮ್ಮನೆ ತಿಂತಾರೆ. ನಮ್ಮನೆಯವ್ರಿಗೆ ಒಂಚೂರು ನಾನೇ ರುಚಿ ಜಾಸ್ತಿ ಕಲಿಸಿರೋದ್ರಿಂದ ಅವರು ಸ್ವಲ್ಪ ರುಚಿ ಕೇಳ್ತಾರೆ. ಅವರು ಏನು ಮಾಡಿದ್ರು ತಿಂತಾರೆ ಪಾಪ, ಹಾಗೇನಿಲ್ಲ. ಸುಮ್ಮನೆ ತಮಾಷೆಗೆ ಅನ್ನೋದು. ನಾನು ಯಾವಾಗಾದರೂ ತಮಾಷೆ ಕಾಲು ಎಳಿತೀನಲ್ಲ, ಅದಕ್ಕೂ ಕೂಡ ಕೆಲವೊಬ್ರು ಒಂದೊಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಮತ್ತು ಹಾಗೆ ಅಲ್ಲ, ಒಬ್ರಿಗೊಬ್ರು ಕಾಲು ಎಳ್ಕೊಂಡೆ ಜೀವನ ಮಾಡಬೇಕಾಗುತ್ತೆ. ಎಸ್ ಸರ್, ನೋ ಸರ್. ಅಮ್ಮ ಶ್ರೇಯು ಮನೇಲೇ ಇದ್ದಾನೆ. ನಾನು ನಮ್ಮ ಮನೆಯವರು ಇವತ್ತು ಬೇಗನೆ ಮುಗಿಯುತ್ತಲ್ವ, ಇವತ್ತು ಊಟ ಮಾಡೋದು ಬೇಡ, ವಾಪಸ್ ಮನೆಗೆ ಬರೋಣ ಅಂತ ಅದೇ ರಸಮ್ ಕೂಡ ಮಾಡಿಟ್ಟಿದ್ದೀನಿ. ಬೇಗ ಮುಗಿಯುತ್ತೆ. ಬಂದೊಳೆ ಅನ್ನ ಮಾಡ್ಕೊಂಡ್ಬಿಟ್ರೆ ಏನು ನಮ್ಮದು 11 ಗಂಟೆ ಒಳಗೆ 11:15 ಒಳಗೆ ಮುಗಿದ್ಬಿಡುತ್ತೆ ಕೆಲಸ. 12:15 ಒಳಗೆ ಮನೆಗೆ ಹೋಗ್ಬಿಡ್ತೀವಿ. ಏನೇನು ಅನ್ನ ಒಂದೇ ಸೈಲ ಅದನ್ನೊಂದು ಅನ್ನ ಮಾಡಲಿಲ್ಲ, ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿ ಹೋಗಿ ಅನ್ನ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ. ಮತ್ತೆ ಏನೂ ಇಲ್ಲ ಸಾಗರದಲ್ಲಿ. ಏನು ಮತ್ತೆ ಇವತ್ತು ವೀಡಿಯೋ ಮಾಡೋದಕ್ಕೆ ಏನೂ ಇಲ್ಲ, ಊಟ ಗೀಟ ಏನೂ ಇಲ್ಲಲ್ಲ. ಹಾಗಾಗಿ ಏನಾದ್ರು ತೋರಿಸೋಣ ಅಂದರೆ ಏನೂ ಇರೋದಿಲ್ಲ, ಬರೀ ಹೋಗೋದನ್ನು ಮಾತ್ರ ತೋರಿಸ್ತೀನಿ. ವಾಪಸ್ ಕೆಲಸ ಮುಗಿದ್ಮೇಲೆ ಒಂದು ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಇದ್ದೀನಿ. ಅವತ್ತು ಕೂಡ ತರಕಾರಿ ಏನೂ ಇರಲಿಲ್ಲ. ಇವತ್ತಾರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಒಂದೊಂದು ದಿನ ಇರುತ್ತೆ ಇದ್ರ ಕೆಳಗಡೆ, ಪೋಸ್ಟ್ ಆಫೀಸ್ ಕೆಳಗಡೆ. ಅವತ್ತು ಹೋದಾಗ ಇರಲಿಲ್ಲ. ಇಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಇರುತ್ತೆ, ಸೌತೆಕಾಯಿ ಮಾತ್ರ ಇರುತ್ತೆ ಅಲ್ಲಿ. ಬೆಂಡೆಕಾಯಿ, ಸೌತೆಕಾಯಿ, ಬೇರೆ ಏನೋ ತರಕಾರಿ ಇರೋದಿಲ್ಲ. ಅಲ್ಲಿ ಮಧ್ಯೆ ಆದರೆ ನಮ್ಮನೆಗೆ ಬದನೆಕಾಯಿ ಬಜ್ಜಿ ತಿನ್ಬೇಕಂತ ಅಲ್ಲಿದು ಎಂಥ ಬದನೆ ಅಂತಾರಪ್ಪ, ಅದು ಮರ್ತೋಯ್ತು ನನಗೂ. ತುಂಬ ಫೇಮಸ್ ಅದು, ಸಾಗರದಲ್ಲಿ ಸಿಗುತ್ತೆ. ನಾನು ಮಾತಾಡಿದ್ದೀನಿ, ಕೇಳುತ್ತಾ ಇವಾಗ ಗೊತ್ತಿಲ್ಲ, ಅಷ್ಟು ಗಾಳಿ ಬರ್ತಾ ಇದೆ. ಎಂಥ ಸೆಕೆ ಇದೆ ಅಂದರೆ ನಾನು ಇವತ್ತು ಹೆಂಗೆ ಬೆವರಿದ್ದೆ ಅಂದರೆ ಅದು ಓಡು
ಥರ ಕೆಲಸ ಬೇರೆ ಆಯಿತಾ, ಹಾಗಾಗಿ ಒಂದೇ ಸಲ ಬಸ್ತು ಹೋಗ್ಬಿಟ್ಟಿದ್ದೆ. ಗಣಪತಿ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲ, ಅಲ್ಲೇ ಸೌತೆಕಾಯಿ ಮಾರ್ತಾಯಿದ್ರು. ಅವಾಗಷ್ಟೇ ಜಸ್ಟ್ ತೊಗೊಬಂದು ಹಾಕ್ತಾಯಿದ್ರು. ಇವರು ನಮ್ಮೂರ ಹತ್ರದವರೆ ಕುಪ್ಪೆ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾ ತೊಗೊಂಡ್ವಿ. 50 ರೂಪಾಯಿ kg ಅಂತೆ. ತುಂಬ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಆ ಕಡೆದು 40 ರೂಪಾಯಿ ಅಂತೆ. ಸ್ವಲ್ಪ ಮುಲ್ಟು ಥರ ಎಲ್ಲ ಇರುತ್ತೆ, ನಾವು ಮುಲ್ಟ ಅಂತ ಹೇಳ್ತೀವಿ, ಆ ಥರ ಇತ್ತು ನೋಡಿ. ಗಣಪತಿ ಕೆರೆ ಆಪೋಸಿಟ್ಟೇ ಅವರು ಮಾರ್ತಿರ್ತಾರೆ. ಗಣಪತಿ ಕೆರೆ ಹತ್ರ ಬಂದಿದ್ವಲ್ಲ, ಹಾಗೆಯೇ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ನಾನು ನಮ್ಮನೆಯವರು ಹೋಗ್ತಾ ಇದ್ದೀವಿ. ಗೊತ್ತಾ, ನಾವು ಬಂದಿರೋ ಕೆಲಸ ಆಗಲೇ ಇಲ್ಲ. ಅವರಿಗೆ ಬೆಳಗ್ಗೆ ಏನೋ ಒಂದು ಎಮರ್ಜೆನ್ಸಿ ಫೋನ್ ಬಂತಂತೆ, ಅವರು ಗಡಿ ಬಿಡಿಲಿದ್ರು. ಆಮೇಲೆ ಸಾರಿ ಅಂತ ಹೇಳಿದ್ರು. ನಾವು ನಿನ್ನೆ ಸಂಜೆ ಫೋನ್ ಮಾಡ್ಕೊಂಡಿದ್ವಿ, ಬನ್ನಿ ಅಂತ ಹೇಳಿದ್ರು. ನಾನು ಅದೇ ಅಂದೆ ನಮ್ಮನೆಯವರಿಗೆ, ಅಷ್ಟು ದೂರದಿಂದ ಬರ್ತೀವಲ್ಲ, ಬೆಳಗ್ಗೆನೂ ಒಂದು ಫೋನ್ ಮಾಡಿರಿ ಅಂತ. ನಮ್ಮನೆಯವ್ರು ಹೆಂಗೆ ಗೊತ್ತಾ, ಯಾರಿಗೂ ಏನೋ ಒಂಥರ ತೊಂದರೆ ಕೊಡೋಕ್ಕೆ ಅದು ಇಷ್ಟನೇ ಪಡೋದಿಲ್ಲ. ನಾನು ಫೋನ್ ಮಾಡಿ ಅಂತ 100 ಸಲ ಹೇಳಿದ್ಮೇಲೆ ಒಂದು ಸಲ ಫೋನ್ ಮಾಡ್ತಾರೆ ನೋಡಿ. ಅಷ್ಟು ದೂರದಿಂದ ಬಂದು ಹಾಗೆ ಹೋಗೋ ಥರ ಆಯಿತು. ಈಗ ಹಾಗೆ ವಾಪಸ್ ಹೊರಟ್ವಿ. ಹಾಗೆ ಸೌತೆಕಾಯಿ ತೊಗೊಂಡ್ವಿ. ಸೌತೆಕಾಯಿ ಅವರು ಕೂಡ ನಮ್ಮೂರ ಹತ್ರದವರೇ, ಕುಪ್ಪೆಯವರಂತೆ. ಹಾಗೆ ಮಾತಾಡಿಸ್ಕೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ತುಂಬ ವರ್ಷಗಳ ನಂತರ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ನನಗಂತೂ ಖುಷಿ ಆಯಿತು. ಹೊರಗಡೆ ಹೋದ ತಕ್ಷಣ ಕಾಲು ತೊಳೆಯೋಕ್ಕೆ ಎಲ್ಲ ಮಾಡಿದ್ದಾರೆ. ಅಲ್ಲೂ ಕೂಡ ಯಾರೋ ವಿಡಿಯೋ ಮಾಡ್ತಾಯಿದ್ರು. ಹಾಗೆ ನಾನು ಚೂರು ನಿಮಗೂ ಕೂಡ ನಮ್ಮ ಗಣಪತಿ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ. 11 ಗಂಟೆ 11 ನಿಮಿಷಕ್ಕೆ ಕೆಲಸ ಮುಗಿದಿದೆ. ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಎಂಥ ಚೆನ್ನಾಗಾಗಿದೆ ಅಲ್ಲ ರೀ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಾಗಿದೆ ಅಂತ. ಅವಾಗ ಒಂಥರ ಮನೆ ಥರ ಇತ್ತು. ನನಗೆ ಸ್ವಲ್ಪ ಅಷ್ಟು ನೆನಪಿಲ್ಲ. ಇವಾಗೆಲ್ಲ ಕಲ್ಲಿಂದ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಲ್ಲೋದಕ್ಕೆ ಆ ಥರ ಎಲ್ಲ, ಅಂದರೆ ಈ ಕಡೆ ಗಂಡಸ್ರಿಗೆ ಬೇರೆ ಹೆಂಗಸ್ರಿಗೆ ಬೇರೆ ನಿಲ್ಲೋದಕ್ಕೆ ಅಂತ. ನಮ್ಮಲ್ಲಿ ಎಲ್ಲಿ ಗಂಡಸ್ರಿಗೆ ಜಾಗದಲ್ಲಿ ಅವರೆಲ್ಲಿ ನಿಲ್ತಾರೆ. ನಮ್ಮನೆಯವ್ರು ಅಲ್ಲಿ ಹೋದೆ, ಅವ್ರು ಆ ಕಡೆ ಹೋದ್ರು, ನಾನು ಕೊನೆಗೆ ಈ ಕಡೆ ಹೋದೆ. ಅಲ್ಲ ಅದು ನನಗೆ ಕನ್ಫ್ಯೂಸ್ ಆಯ್ತು, ಇದೇನಿದು ಅಂತ ಹೇಳಿ. ಅಲ್ಲೂ ಯಾರೋ ಇದ್ರು, ಅಂದರೆ ಮಗು ಎತ್ಕೊಂಡಿದ್ರು, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ನಿಂತಿದ್ರು. ದೇವಸ್ಥಾನ ಸೂಪರಾಗಿದೆ. ನಾನು ನೋಡೇ ಇರಲಿಲ್ಲ. ತುಂಬ ವರ್ಷಗಳಾಗೋಗಿತ್ತು. ನಂಗೆ ಇಷ್ಟೆಲ್ಲ ಬದಲಾವಣೆ ಆಗಿದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಂದ ಏನೋ ದಾರಿಗೆ ಸುಂಕ ಇಲ್ಲ ಅಂತಾರಲ್ಲ, ಹಾಗೆ ಇಲ್ಲೂ ತರಕಾರಿ ಮಾರ್ತಿದ್ದಾರೆ. ಇದೆಲ್ಲ ಇವರು ಅಂಗಡಿ ಅವರು. ರೀ ಆಲೂಗಡ್ಡೆನೇ ತೊಗೋಬೇಕಂಡ್ರಿ, ನಾಳೆ ದೋಸೆ ಮಾಡೋಣ ಅಂತ. ಈಗ ಮತ್ತೆ ನಾಳೆ ಬರಬೇಕು. ನಂಗೆ ನಿಜ ಹೇಳ್ತೀನಿ, ಸಾಕಾಗೋದಂಗೆ ಆಗ್ಬಿಟ್ಟಿದೆ ಅಲ್ಲ ರೀ. ಒಂಥರ ಓಡು ಥರ. ನಂಗಂತೂ ನಿಜ 5 ಗಂಟೆಗೆ ಎದ್ದು ಹೇಳಬೇಕು, ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಹೊರಡಬೇಕು. ಯಪ್ಪ ನಂಗೆ ನಿಜ ಸಾಕಾದಂಗೆ ಆಗಿದೆ. ಅಷ್ಟೇ, ಮತ್ತೇನೂ ಇಲ್ಲ. ಮನೆಗೆ ಹೋದವಳು ಮತ್ತೆ ಎಡಿಟಿಂಗ್ ಮಾಡಬೇಕು, ವೀಡಿಯೋದೇನೂ ಇರೋದಿಲ್ಲ. ನೋಡೋಣ ಏನೇನು ತರಕಾರಿ ತೊಗೊಳ್ಳೋದು, ಏನೇನು ಸಿಗುತ್ತೆ ಅಂತೇಳಿ. ಮಾವಿನ ಹಣ್ಣು ಮಾತ್ರ ಸಕ್ಕತ್ತಿದ್ದಾವೆ ಎಲ್ಲ. ಅಲ್ಲಿಂದ ಹಾಗೆ ಸೀದಾ ಹೊರಟ್ವಿ. ಇಲ್ಲಿ ಮೈಸೂರು ಕೆಫೆ ಎದುರಿಗೆ ಹೋದ್ವಲ್ಲ, ಕಾಫಿ ಟೀ ಏನಾದರೂ ಕುಡಿತೀಯಾ ಅಂತ ಕೇಳಿದ್ರು. ಏನು ಬೇಡ ಅಂದೆ. ಆಮೇಲೆ ಸೋಡಾ ಕುಡಿಯೋಣ ಅಂತ ಕೇಳಿದ್ರು. ಹಾಗೆ ಹ್ಞೂ ಅಂತ ಹೇಳಿ ಸೋಡಾ ಕುಡಿಯೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಕುಡಿತೀವಿ ಏನು ಎತ್ತ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಾಗರದಲ್ಲಿ ಶ್ರೀ ಟಾಕೀಸ್ ಅಂತ ಇದೆ, ಅದರ ಆಪೋಸಿಟಲ್ಲೇ ಮಾಡ್ತಾರೆ. ನಾನು 1-2 ಸಲ ವೀಡಿಯೋ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಅಲ್ಲಿ ಟ್ರೈ ಮಾಡಿ. ಇದು ಕೇಳ್ಕೊಬರಕ್ಕೆ ಹೇಳಿದ್ದಾರೆ ಮನೆಯವ್ರು. ಯಾಕಂದರೆ ಇದನ್ನು ನೆಕ್ಸ್ಟ್ ಸಲ ಕುಡಿಬಾರ್ದು ಅಂತ. ಚೆನ್ನಾಗಿಲ್ಲ ಇದು, ಹಸಿ ಖಾರ ಅಂತ ಇದು. ಅದೇ ಅದರ ಶುಂಠಿ, ಹಸಿ ಮೆಣಸಿನ ಒಂದು ಘಮ ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೊಂದು ಸಿಗುತ್ತಂತೆ ಹೇಳ್ರಿ, ಜಲ್ಜೀರಾ ಇಂಗು, ಮತ್ತೆ ಇನ್ನೊಂದು ಜಲ್ಜೀರಾ ಇಂಗು, ಅದೇ ಅಷ್ಟೇ ಅದಾದ ಮಸಾಲ ಸೋಡಾ ಸಿಗುತ್ತಂತೆ. ಅದನ್ನ ಶುಂಠಿನ ಅದನ್ನ ಖಂಡಿತ ಟ್ರೈ ಮಾಡಿ. ಇದರಲ್ಲಿ ಹಸಿಮೆಣಸಿಂದ ಒಂದು ಫ್ಲೇವರ್ ಬರುತ್ತೆ, ಶುಂಠಿದೆಲ್ಲ ಒಂಚೂರು ಬರುತ್ತೆ ಅಷ್ಟೇ. ಚೆನ್ನಾಗಿಲ್ಲ ಇದು, ನಂಗೆ ಕುಡಿಬೇಡಿ ದಯವಿಟ್ಟು. ಇಲ್ಲಿ ಬಂದು ಕೇಳಿ ಕುಡೀರಿ. ಇಂಗು ಮತ್ತು ಜಲ್ಜೀರಾ ಶುಂಠಿ ಅದನ್ನು ಕೇಳಿ ಕುಡೀರಿ. ಅದು ಖಂಡಿತ. ಸಾಗರ ಬಂದಿದ್ದೀವಿ ಅಂದರೆ ಶ್ರೀ ಟಾಕೀಸ್ ಅದ್ರ ಕಡೆ ಬಂದು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮಂಡಕ್ಕಿ ಚೆನ್ನಾಗಿರುತ್ತೆ. ಅಲ್ಲ ಅದೇ 11 ಗಂಟೆಗೆ ಅಂತ ಮಂಡಕ್ಕಿ ತಿಂತೀರಾ, ಹಾಗಾಗಿ ಬೇಡ ಅಂತ ಅಂದೆ. ಸಂಜೆ ಆದರೆ ಮಸ್ತ್ ಇರುತ್ತೆ. ಇದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ ಥರ ಅನ್ನಿಸ್ತು ಅಲ್ಲ ರೀ, ನಿಮಗೂ ಅಷ್ಟೇ ಅಲ್ಲ? ಅಷ್ಟು ಸ್ಟ್ರಾಂಗ್ ಕೂಡ ಇಲ್ಲ ಇದು. ಒಟ್ಟು ತಣ್ಣಗೊಂದು ಕುಡಿತಾ ಇದ್ದೀವಿ ಅಷ್ಟೇ.
ಅಲ್ಲಿಂದ ಏನಾದ್ರು ತರಕಾರಿ ತೊಗೊಳ್ಳೋಣ ಅಂತ ಹೇಳಿ ಪೋಸ್ಟ್ ಆಫೀಸ್ ಕೆಳಗಡೆ ಬಂದ್ವಿ. ಅಲ್ಲಿ ಏನೂ ಇರಲಿಲ್ಲ. ಹಾಗೆ ಅಲ್ಲೇ ಮೇಲ್ಗಡೆ ಮಾರ್ತಾಯಿದ್ರು. ಅಲ್ಲಿಗೆ ಹೋದ್ವಿ. ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರ್ಗೋದೊಂದೇ ಬಾಕಿ. ಎಲ್ಲ 70 ರೂಪಾಯಿ, 80 ರೂಪಾಯಿ. ಯಪ್ಪಾ ದೇವ್ರೇ ಅನ್ನಿಸ್ತು. ಬದನೆಕಾಯಿ ಹೇಳಿದೆ ಅಲ್ಲ, ಇದು ಬರ್ದಳ್ಳಿ ಬದನೆ ಅಂತ ಹೇಳ್ತಾರೆ. ಅದನ್ನು ತೊಗೊಂಡ್ವಿ. ಇಲ್ಲಿ ಒಂದು ಸೊಪ್ಪು ಇಟ್ಟಿದ್ರು. ನಾನು ಇದಕ್ಕೆ ಹೊನ್ಗನ್ನೆ ಸೊಪ್ಪು ಅಂತ ಅಂದೆ. ಹೊನ್ಗನ್ನೆ ಅಲ್ಲ ಇದು. ಅವರು ಹೇಳಿದ್ರು ಇದು ಹೊನ್ಗನ್ನೆ ಅಂತಾರಂತ. ಅವರು ಇದಕ್ಕೆ ಬೇರೆ ಏನೋ ಸೊಪ್ಪು ಅಂತ ಹೇಳ್ತಾರೆ, ಅಣ್ಣೆ ಸೊಪ್ಪು ಅಂತನೋ ಏನೋ ಹೇಳ್ತಾರಂತೆ. ನನಗಿಂತ ಮುಂಚೆ ಬಂದರು ಹೇಳಿ ಹೋಗಿದ್ರಂತೆ. ನಂಗೆ ಒಂದು ಆಶ್ಚರ್ಯ ಏನಾಯಿತು ಅಂದರೆ ಇಲ್ಲಿ ಇಬ್ಳದ ಹಣ್ಣು ಸಿಗ್ತಾಯಿತ್ತು. ಅಂದರೆ ಕೆಕ್ಕರ್ಲಣ್ಣು ಮಳೆಗಾಲದಲ್ಲಿ ಬರುತ್ತಲ್ವ, ಅದು ಸಿಗ್ತಾಯಿತ್ತು. ನಾನು ನೋಡೋದು ನೋಡಿ ಅವ್ರು ಹೇಳಿದ್ರು, ಮೇಡಮ್ ನೀವು ಒಂದು 10 ನಿಮಿಷ ಮುಂಚೆ ಬಂದಿದ್ದರೆ ಒಂದು ಒಡೆದಿರೋದೇ ಹಣ್ಣಿತ್ತು, ತುಂಬ ಚೆನ್ನಾಗಿತ್ತು, ಯಾರೋ ಒಯ್ದರು ಅಂತ ಹೇಳಿದ್ರು. ನನಗೆ ಒಂಥರ ಖುಷಿ ಅನ್ನಿಸ್ತು. ಹಾಗೆಯೇ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ವಿ. ಅಲ್ಲಿ ತರಕಾರಿ ಮಾರೋರು ಕೂಡ ನಮ್ಮನೆಯವ್ರು ಊರ ಹತ್ರದವರೇ ಒಬ್ಬರಿದ್ದರು. ಅವ್ರ ಕಡೆ ಹತ್ತಿರ ಕೂಡ ಮಾತಾಡಿಕೊಂಡು ಅಲ್ಲಿಂದ ಹಾಗೆ ಊರ ಕಡೆ ಪಯಣ ಶುರುವಾಯಿತು ನಮ್ಮದು. ಹಾಗೆಯೇ ಶ್ರೇಯುಗೆ ಒಂದು ಶಾರ್ಟ್ಸ್ ತೊಗೊಳ್ಳೋಣ ಅಂತ ಇದ್ವಲ್ಲ, ಆಮೇಲೆ ಇಲ್ಲೊಂದು ಹೊಸ ಅಂಗಡಿ ಆಗಿತ್ತು. ನಾವು ಕೂಡ ನೋಡಿರಲಿಲ್ಲ ಈ ಅಂಗಡಿನ. ಅಲ್ಲಿಗೆ ಹೋಗಿ ನೋಡಿ ವೀರೇಂದ್ರ ಡ್ರೆಸ್ ಲ್ಯಾಂಡ್ ಅಂತ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಗಡಿ ಶುರುವಾಗಿ ಎಷ್ಟು ದಿನ ಆಯಿತು ಅಂದರೆ ಒಂದು 7-8 ತಿಂಗಳು ಆಯಿತು ಅಂತ ಅವರು ಕೂಡ ಹೇಳಿದ್ರು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಖುಷಿ ಅನ್ನಿಸ್ತು. ಸ್ವಲ್ಪ ನನಗೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಶ್ರೇಯುಗೆ ಹೇಗಿದ್ರು ದಿನ ಹಾಕೋಕ್ಕೆ ಶಾರ್ಟ್ಸ್ ಬೇಕಿತ್ತಲ್ವ, ಅದಕ್ಕೆ 2 ತೊಗೊಂಡ್ವಿ. ಅವನೇನಾದರೂ ಅದನ್ನು ಇಷ್ಟಪಟ್ಟರೆ ನಾಳೆ ಮತ್ತೆ ಬರ್ತೀವಲ್ವ ಆವಾಗ ಇನ್ನೆರಡು ಒಯ್ಯೋಣ ಅಂತ ಹೇಳಿ. ಅವನೇನು ಅಷ್ಟು ಇಷ್ಟಪಡಲಿಲ್ಲ. ಹಾಸ್ಟೆಲಲ್ಲಿ ಹಾಕಕ್ಕೆ ಬೇಕಿತ್ತಲ್ವ, ಹಾಗಾಗಿ 2 ತೊಗೊಂಡ್ವಿ. ಪಾಪ ತುಂಬ ಚೆನ್ನಾಗಿ ತೋರಿಸಿದ್ರು ಅಂಗಡೀಲಿ ಮಾತ್ರ. ಡ್ರೆಸ್ಗಳು ಬೇಕಾ ಎಲ್ಲ ತೋರಿಸಿದ್ರು. ನಾನು ಬೇಡ ಅಂದರೂ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಯಾಕಂದರೆ ನಾನು ಅರ್ಜೆಂಟ್ ಮತ್ತು ಮನೆಗೆ ಹೋಗಿ ಎಲ್ಲ ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಶ್ರೇಯು ಈ ಥರ ಶಾರ್ಟ್ಸ್ ಹಾಕೋದೇ ಇಲ್ಲ. ಹಾಗಾಗಿ ಅವರು ಕೂಡ ತೋರಿಸಿದ್ರು. ಸ್ಪಾರಲ್ಲಿ ನಾನು ಇದೇ ಥರದೇ ತೊಗೊತಾ ಇದ್ದೆ. ಇದು ಖಂಡಿತ ಬೇಡ ಅಂತ ಹೇಳಿದೆ ನಮ್ಮನೆಯವರಿಗೆ. ಆಮೇಲೆ 2 ಶಾರ್ಟ್ಸ ತೊಗೊಂಡು ಬಂದ್ವಿ. ಅವರು ಡಿಸ್ಕೌಂಟ್ ಕೊಡ್ತಾರೆ ಅಂತೆಲ್ಲ ಅಂದರು. ನಮಗೇನು ಅಂತ ಏನು ಡಿಸ್ಕೌಂಟು ಅಂತ ಅನ್ನಿಸ್ಲಿಲ್ಲ. 1100 1200 ರೂಪಾಯಿ ಆಯಿತು. ಇದಕ್ಕೆ 600-700 ರೂಪಾಯಿ ಚಾರ್ಜ್ ಮಾಡಿದ್ರು. ಇನ್ನೊಂದಕ್ಕೆ ಅದೇ ಒಟ್ಟೆಲ್ಲ ಸೇರಿ ಅಷ್ಟಾಯಿತು. ಹಾಗೆ ಅಲ್ಲಿಂದ ಹೊರಟ್ವಿ. ನಾವು ತೊಗೊಂಡ್ವಿ 2 ಶಾರ್ಟ್ಸು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೆ ಅಲ್ವಾ. ಮಾಲ್ಗಳಿಗೆ ಹೋಲಿಸಿದ್ರೆ ಅವರಲ್ಲಿ ಆಫರಲ್ಲಿ ಕೊಡ್ತೀನಿ ಅದು ಇದು ಅಂದರು. ಎಂಥದ್ದು ಬಿಟ್ಟಿಲ್ಲ, 15 ರೂಪಾಯಿ ಬಿಟ್ಟಿದ್ದಾರೆ ಅಷ್ಟೇ. ಮಂಗ ಆದ್ವಿ ಅಂತ ಅನ್ನಿಸ್ತು. ನಾನು ಅದಕ್ಕೆ ನಾನು ಯಾವಾಗಲೂ ಬೇರೆ ಕಡೆ ಎಲ್ಲೂ ಸ್ವಲ್ಪ ತೊಗೊಳೋದು ಕಮ್ಮಿನೇ. ಚೆನ್ನಾಗಿದೆ ಆದರೆ ಅಂಗಡಿ ಇದು ಚೆನ್ನಾಗಿದ್ದಾವೆ. ಡ್ರೆಸ್ಗಳು ಚೆನ್ನಾಗಿತ್ತು ಎಲ್ಲ. 2000-2500 ರೇಂಜಲ್ಲಿ ಇತ್ತು ಡ್ರೆಸ್ಗಳು. ಯಾರಾದರೂ ಸಾಗೋದರಿದ್ದರೆ ಒಂದು ಸಲ ವಿಸಿಟ್ ಮಾಡಿ ಅಷ್ಟೇ ಹೇಳಬಲ್ಲೆ. ಸ್ವಲ್ಪ ನನಗೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ವ, ಅವೆಲ್ಲ ಕ್ವಾಲಿಟಿನೂ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ನಂಗೆ ಸ್ವಲ್ಪ ಹಂಗೆ ಅನ್ನಿಸ್ತು ಅಷ್ಟೇ ಅಲ್ವ ರೀ, ಹೇಳ್ರಿ. ಹಾಂ ಆಯಿತು. ಸ್ವಲ್ಪ ನಾವು ಇಲ್ಲಿ ಬೇರೆ ಕಡೆ ಹೋಗೋದಾಗಿತ್ತು. ಇಲ್ಲಿ ಎದುರಿ ಕಾಣ್ತಲ್ವ ಹೊಸ ಅಂಗಡಿ, 7 ತಿಂಗಳಾಗಿದೆಯಂತೆ ಓಪನ್ ಆಗಿ. ಮತ್ತೆ ಹೋದ್ವಿ. ಹೆಂಗೆ ಹೋಗ್ತಾರೆ ಗೊತ್ತಾ ಬೈಕಲ್ಲಿ. ದೇವ್ರೇ ಪರಮಾತ್ಮ, ಜೀವಕ್ಕೆ ಬೆಲೆನೇ ಗೊತ್ತಿಲ್ಲ, ಜೀವದ ಬೆಲೆನೇ ಗೊತ್ತಿಲ್ಲ ಜನರಿಗೆ. ನಾವು ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದೇ ಹಂಗೆ ದುಡ್ಡು ಖರ್ಚು ಮಾಡೋ ಯೋಗ ಇತ್ತು ನಮಗೆಲ್ಲ. ಅದಕ್ಕೆ ಅಲ್ಲಿ ಈಗ ನಮಗೆ ಅವನಿಗೆ ಬೇಕಿತ್ತಿಲ್ಲ ಅಂದರೆ ಶಿವಮೊಗ್ಗ ಹೋಗ್ಬೇಕು. ಹಾಗಾಗಿ ನಮ್ಮನೆಯವರು ರಿಪ್ಪನ್ಪೇಟೆಲ್ಲ ನೋಡ್ತೀನಿ ಅಂತ ನಿನ್ನೆಯಿಂದ ಹೇಳ್ತಾ ಇದ್ರು. ನಿನ್ನೆ ನೋಡಲಿಲ್ಲ ಅವರು. ಹಾಗಾಗಿ ಮತ್ತೆ ಇಲ್ಲಿ ಬಂದಿದ್ವಲ್ಲ ತೊಗೊಬಿಡೋಣ ಅಂತ. ಅದೇ ಅಂದರೆ ಹೇಳಿದ್ದೀನಿ ಎಕ್ಸ್ಚೇಂಜ್ ಮಾಡ್ಬೋದಾ ಅಂತ. ಈಗ ನನ್ನ ಮಗನ ಒಪ್ಪಿಸ್ಬೇಕು. ಯೂನಿಫಾರ್ಮ್ ಶಾರ್ಟ್ಸ್ ಗೊತ್ತಿಲ್ಲ. ಓ ಆ ಥರದ್ದು ಹಾಕಲ್ಲ ಅವನು. ಬನಿ ಅಂತರದ್ದು ಅವನು ಹಾಕಲ್ಲ ಕೆಲವೊಂದೆಲ್ಲ. ಒಂಥರ ವಿಚಿತ್ರ ಹುಡುಗ ಅವನು. ಏನೋ ಡ್ಯಾಡಿನೇ ಈಗ ಏನಾದ್ರು ಮಾಡಿ ಒಪ್ಪಿಸಿ ಹಾಕಿಸ್ಬೇಕಷ್ಟೇ. ಮಾವಿನ ಹಣ್ಣು ತಂದಿದ್ರಲ್ಲ ಬೆಳಗ್ಗೆ, ಅದನ್ನು ನಾನು ಈ ಥರ ಹದ ಮಾಡ್ತಾಯಿದ್ದೀನಿ. ನಾವು ಹದ ಮಾಡೋದು ಅಂತ ಹೇಳ್ತೀವಿ. ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದು ಅದನ್ನು ಚೂರು ತೊಳೆದು ನೀರು ಹಾಕಿ ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಹಾಗೆ ಒಂದು ಹಸಿಮೆಣಸನ್ನು ಹಾಕಿದ್ದೀನಿ. ಒಂದು ಚೂರು ಉಪ್ಪನ್ನ ಹಾಕಿದ್ದೀನಿ. ಯಾರಾದರೂ ಸಣ್ಣ ಮಕ್ಕಳಿದ್ದರೆ ಮಕ್ಕಳಿಗೆ ಅದನ್ನು ಸೀಪೋದಕ್ಕೆ ಅಂತ ವಾಟೆ ಕೊಡಬೇಡಿ. ನಮಗೂ ಕೂಡ ಕೊಡ್ತಿರಲಿಲ್ಲ. ಬರೀ ರಸ ಮಾತ್ರ ಹಾಕಿ ಒಂದು ಚಮಚ ಹಾಕಿ ಕೊಡ್ತಾಯಿದ್ರು. ಈಗ ಶ್ರೇಯುಗೆ ಊಟ ಹಾಕಿ ಕೊಡ್ತಾ ಇದ್ದೀವಿ. ಶ್ರೇಯುಗೆ ಅನ್ನ ಸಾರು ಹಾಕಿದ ತಕ್ಷಣ ಬಿಸಿ ಇರುತ್ತಲ್ವ, ಅದನ್ನು ಕಲಿಸ್ಕೊಡು ಮಮ್ಮಿ ಅಂತ ಹೇಳ್ತಾನೆ. ನನಗೆ ಊಟ ಎಲ್ಲ ಕಲಿಸ್ಬೇಕಿದ್ರೆ ಒಂಥರ ದುಃಖ ಬಂದಂಗೆ ಆಗ್ತಾ ಇದೆ. ಹೆಂಗೆ ಮಾಡ್ತಾನೋ ಏನೋ ಹಾಸ್ಟೆಲಿಗೆ ಹೋದ್ಮೇಲೆ ನನಗಂತೂ ಹುಚ್ಚಿಡ್ದಂಗೆ ಆಗಿಬಿಟ್ಟಿದೆ. ಹೇಳೋಕ್ಕೂ ಬೇಡ, ಅತ್ಲಾಗ ಅನ್ಭವಿಸೋಕ್ಕೂ ಬೇಡ ಥರ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಹೇಳಿ. ಹಾಗೆಯೇ ನಮ್ಮ ಮನೆಯವರು ಹೋಗಿ ಬೋಂಡ ತೊಗೊಂಡು ಬಂದರು. ಆಲೂಗಡ್ಡೆ ಬೋಂಡ. ಶ್ರೇಯುಗೆ ಆಲೂಗಡ್ಡೆ ಬೋಂಡ ಅಂದರೆ ತುಂಬಾ ಇಷ್ಟ. ಹಾಗಾಗಿ
ಮಧ್ಯಾಹ್ನದ ಊಟ ಇಷ್ಟೇ, ಅನ್ನ, ರಸಮ್, ಹಾಗೆಯೇ ಮಾವಿನ ಹಣ್ಣಿನ ಸಾರು, ಅದು ಹದ್ ಮಾಡಿರೋದು ಅಂತ ಹೇಳ್ತೀವಿ ನಾವು, ಹಾಗೆಯೇ ಬೋಂಡ ಅಷ್ಟೇ. ನಾನು ಹಪ್ಪಳ ಏನಾದರೂ ಕರಿಯೋಣ ಅಂತ ಇದೆ, ಬೇಡ ಹೋಗಿ ಬೋಂಡ ತೊಗೊಬರ್ತೀನಿ ಅಂತ ಹೇಳಿದ್ರು. ಈಗ ನಾವು ಕೂಡ ಊಟ ಮಾಡಿ, ನನಗೆ ಸುಮಾರು ಕೆಲಸ ಇದೆ, 2 ವೀಡಿಯೋ ಎಡಿಟ್ ಮಾಡಿ ವೀಡಿಯೋನ ಕೂಡ ಪೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.